ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಜಂತರ್ ಮಂತರ್ನಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಜಂತರ್ ಮಂತರ್ನಲ್ಲಿ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ನಾಳೆ ಬೆಳಿಗ್ಗೆ 7:30ರಿಂದ 17 ಮೆಟ್ರೋ ನಿಲ್ದಾಣಗಳನ್ನ ಕ್ಲೋಸ್ ಮಾಡಿದ್ದಾರೆ. ರಾಜೀವ್ ಚೌಕ್, ಜನಪತ್ ಮಂಡಿ ಹೌಸ್ ಸೇರಿದಂತೆ 17 ಮೆಟ್ರೋಗಳು ನಿಲ್ದಾಣಗಳು ನಾಳೆ ಬೆಳಿಗ್ಗೆಯಿಂದ ಬಂದ್ ಆಗಲಿವೆ. ಇನ್ನು ಈಗಾಗಲೇ ಒಂದ್ ಕಡೆ ಜಂತರ್ ಮಂತರ್ನ 1.5 ಕಿಲೋಮೀಟರ್ ಸುತ್ತಮುತ್ತ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅದೇ ರೀತಿಯಾಗಿ ನಾಳೆ ಬೆಳಿಗ್ಗೆ 7:30ರಿಂದ 17 ಮೆಟ್ರೋಗಳ ಸೇವೆಯನ್ನ ಕೂಡ ಬಂದ್ ಮಾಡಲಾಗಿದೆ. ಈಗಾಗಲೇ ಒಂದ್ ಕಡೆ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನೀಟ್ ಅಕ್ರಮದ ಬಗ್ಗೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಳೆದ ಸಾಕಷ್ಟು ದಿನಗಳಿಂದ ಕೂಡ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನವರು ಕೂಡ ಪ್ರೊಟೆಸ್ಟ್ ಅನ್ನ ಕಳೆದ 3 ದಿನಗಳಿಂದ ಸಾಕಷ್ಟು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮುಖಂಡರು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ನಾಳೆ ಬೆಳಿಗ್ಗೆ 7:30ರಿಂದ 17 ಮೆಟ್ರೋ ನಿಲ್ದಾಣಗಳನ್ನ ಕ್ಲೋಸ್ ಮಾಡಲಾಗಿದೆ. ಅದೇ ರೀತಿಯಾಗಿ 1.5 ಕಿಲೋಮೀಟರ್ ಸುತ್ತಮುತ್ತ ಇಂಟರ್ನೆಟ್ ಸೇವೆಯನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ. ನೀಟ್ ಪೇಪರ್ ಲೀಕ್ಗೆ ಮೊದಲ ತಲೆದಂಡ ಆಗಿದೆ. ಇನ್ನು ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ನೇಮಕ ಮಾಡಿದ್ದಾರೆ. ಇನ್ನು ವಿನೀತ್ ಜೋಶಿ ಎತ್ತಂಗಡಿ ಮಾಡಿದ ಕೇಂದ್ರ ಸರ್ಕಾರ. ಈಗಾಗಲೇ ನೀಟ್ ಪೇಪರ್ ಲೀಕ್ಗೆ ಮೊದಲ ತಲೆದಂಡ ಆಗಿರುವಂತದ್ದು. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿ ನೇಮಕ ಮಾಡಲಾಗಿದೆ. ಇನ್ನು ವಿನೀತ್ ಜೋಶಿ ಎತ್ತಂಗಡಿ ಮಾಡಿದ ಕೇಂದ್ರ ಸರ್ಕಾರ. ವಿನೀತ್ ಜೋಶಿ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಈಗಾಗಲೇ ನೀಟ್ ಪೇಪರ್ ಲೀಕ್ಗೆ ಮೊದಲ ತಲೆದಂಡ ಆಗಿರುವಂತದ್ದು. ಒಂದ್ ಕಡೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ವಿವಿಧ ವಿದ್ಯಾರ್ಥಿಗಳ ಸಂಘಟನೆಗಳು ಕೂಡ ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ರು. ಈಗಾಗಲೇ ಸಾಕಷ್ಟು ಈ ಒಂದು ರೀತಿಯಾಗಿ ಈ ಪ್ರೊಟೆಸ್ಟ್ ಸಾಕಷ್ಟು ಉದ್ವಿಗ್ನತೆ ಪರಿಸ್ಥಿತಿಯನ್ನ ಕೂಡ ಉಂಟು ಮಾಡಿದೆ. ಇನ್ನು ನೀಟ್ ಪರೀಕ್ಷೆಯ ಅಕ್ರಮಗಳನ್ನು ವಿರೋಧಿಸಿ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಈ ಧರಣಿಯನ್ನ ಆಯೋಜಿಸಲಾಗಿದೆ. ಇದೇ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಮುಖಂಡರು ಕೂಡ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಇದೇ ಬೆನ್ನಲ್ಲೇ ಈಗ ಮೊದಲ ತಲೆದಂಡ ಆಗಿದೆ. ವಿನೀತ್ ಜೋಶಿ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ವಿನೀತ್ ಜೋಶಿ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ಈಗ ನೇಮಕ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಮೊದಲ ತಲೆದಂಡ ಆಗಿರುವಂತದ್ದು. ನೀಟ್ ಪೇಪರ್ ಲೀಕ್ಗೆ ಈಗ ಮೊದಲ ತಲೆದಂಡ ಆಗಿದೆ. ನರೇಶ್ ದಂಗ್ವಾಲ್ ನೂತನ ಕೇಂದ್ರ ಶಿಕ್ಷಣ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ನರೇಶ್ ದಂಗ್ವಾಲ್ ಅವರನ್ನ ನೂತನ ಕೇಂದ್ರ ಶಿಕ್ಷಣ ಅಧಿಕಾರಿಯಾಗಿ ಇಲ್ಲಿ ನೇಮಕ ಮಾಡಲಾಗಿದೆ. ನೀಟ್ ಪೇಪರ್ ಲೀಕ್ಗೆ ಮೊದಲ ತಲೆದಂಡ ಆಗಿರುವಂತದ್ದು. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿ ಅವರನ್ನ ನೇಮಕ ಮಾಡಲಾಗಿದೆ. ಕೇಂದ್ರ ಸರ್ಕಾರ ನರೇಶ್ ದಂಗ್ವಾಲ್ ಅವರನ್ನ ನೂತನ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ
ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಮೊದಲ ತಲೆದಂಡ ಆಗಿರುವಂತದ್ದು ಜಂತರ್ ಮಂತರ್ನಿಂದ ಕನಾಟ್ ಪ್ಲೇಸ್ ಮತ್ತು ಟಾಲ್ಸ್ಟಾಯ್ ಮಾರ್ಗದ ಕಡೆಗೆ ಪ್ರತಿಭಟನೆ ಕೂಡ ಈಗಾಗಲೇ ವ್ಯಾಪಿಸಿತ್ತು. ಪ್ರತಿಭಟನಾಕಾರರು ಪೊಲೀಸರ ನಡುವೆ ತೀವ್ರ ವಾಗ್ವಾದ ಜಟಾಪಟಿ ಕೂಡ ಕಳೆದ ದಿನಗಳಿಂದ ಕೂಡ ಆಗ್ತಾ ಇರುವಂತದ್ದು. ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಕೂಡ ಇಲ್ಲಿ ಗಾಳಿಯಲ್ಲಿ ಅಶ್ರುವಾಯುವನ್ನ ಸಿಡಿಸಿದ್ರು. ಈಗಾಗಲೇ ಒಂದ್ ಕಡೆ ನಾಳೆಯಿಂದ ಮೆಟ್ರೋ ಸಂಚಾರಕ್ಕೂ ಕೂಡ ಬ್ರೇಕ್ ಅನ್ನ ನೀಡಲಾಗಿದೆ. ನಾಳೆ ಬೆಳಿಗ್ಗೆ 7:30ರಿಂದ 17 ಮೆಟ್ರೋಗಳನ್ನ ಬಂದ್ ಮಾಡಲಾಗಿದೆ. ಅದೇ ರೀತಿಯಾಗಿ ಜಂತರ್ ಮಂತರ್ನ 1.5 ಕಿಲೋಮೀಟರ್ ಸುತ್ತಮುತ್ತ ಈಗ ನೆಟ್ ಸೇವೆಯನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ.